ಪ್ರಜ್ವಲ್ ರೇವಣ್ಣ ಹಾಸನದ ಮಾಜಿ ಸಂಸದ. ಅದೇ ಪ್ರಜ್ವಲ್ ಅತ್ಯಾಚಾರ ಕೇಸ್ನಲ್ಲಿ ಅಪರಾಧಿಯಾಗಿ ಜೈಲು ಸೇರಿದ್ದಾನೆ. ಜೈಲು ಹಕ್ಕೆ ಆಗಿರುವಂತಹ ಪ್ರಜ್ವಲ್ಗೆ ಕೈದಿ ನಂಬರ್ ಕೂಡ ಸಿಕ್ಕಿದ್ದು, ಬಿಳಿ ಬಟ್ಟೆಯನ್ನು ಕೂಡ ಕೊಡಲಾಗಿದೆ. ಅಷ್ಟಕ್ಕೂ ಅತ್ಯಾಚಾರ ಅಪರಾಧಿಯ ಇಂದಿನ ಜೈಲ್ ಡೈರಿ ಹೇಗಿತ್ತು ಮನೆ ತೋರಿಸ್ತೇವೆ. ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ. ಸಂಪೂರ್ಣ ಜೀವನದ ಉದ್ದಕ್ಕೂ ಜೈಲಿನಲ್ಲಿ ಇರಬೇಕಾಗತ್ತೆ. 100ಕ್ಕೆ 100 ಭಾಗ ನ್ಯಾಯಾಲಯದಿಂದ ಒಂದು ಒಳ್ಳೆಯ ಸಂದೇಶ ಬಂದಿದೆ. ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು. ಯಾರೇ ಇದ್ರು ತಲೆಬಾಗಬೇಕಾಗ್ತದೆ. ಗಂಟೆಗೊಂದು ಬಟ್ಟೆ ಬದಲಿಸುತ್ತಿದ್ದವನಿಗೆ ಜೀವನ ಪೂರ್ತಿ ಜೈಲಿನ ಸಮವಸ್ತ್ರ. 10 ಜನರನ್ನ ಕೆಲಸಕ್ಕೆ ಇಟ್ಟುಕೊಂಡವನು ಜೈಲಿನಲ್ಲೇ ಕೆಲಸದಾಳು. ತರಹೇವಾರಿ ಊಟ ಸವಿದವನಿಗೆ ಗ್ರಾಮ್ ಲೆಕ್ಕದಲ್ಲೇ ಆಹಾರ. ಅತ್ಯಾಚಾರ ಕೇಸ್ನಲ್ಲಿ ಅಪರಾಧಿಯಾಗಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯಾಗಿದ್ದು, ಪ್ರಜ್ವಲ್ ಜೈಲಿನಲ್ಲೇ ಮಂಕಾಗಿದ್ದಾನೆ. ರೇಪ್ ಅಪರಾಧಿ ಪ್ರಜ್ವಲ್ ರೇವಣ್ಣ ಈಗ ಕೈದಿ ನಂಬರ್ 15528. ತಡರಾತ್ರಿವರೆಗೂ ನಿದ್ರೆಗೆ ಜಾರದ ಮಾಜಿ ಸಂಸದ ಮೌನಕ್ಕೆ ಶರಣು. ಕೆಆರ್ ನಗರದ ಮಹಿಳೆ ಮೇಲಿನ ರೇಪ್ ಕೇಸ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ಗೆ ಜೀವನ ಪರ್ಯಂತ ಜೈಲು ಶಿಕ್ಷೆಯಾಗಿದೆ. ನಿನ್ನೆಯಷ್ಟೇ ಶಿಕ್ಷೆ ಪ್ರಕಟವಾಗಿದ್ದು, ಕೋರ್ಟ್ ಆದೇಶ ಆಗ್ತಿದ್ದಂತೆ ಶಿಕ್ಷೆಯು ಜಾರಿಯಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಪ್ರಜ್ವಲ್ ಶಿಕ್ಷೆ ಅನುಭವಿಸಬೇಕಿದ್ದು, ಪ್ರಜ್ವಲ್ಗೆ 15528 ಕೈದಿ ಸಂಖ್ಯೆ ನೀಡಲಾಗಿದೆ. ಶಿಕ್ಷೆ ಪ್ರಕಟ ಆಗ್ತಿದ್ದಂತೆ ನಿನ್ನೆಯೇ ಪ್ರಜ್ವಲ್ ಜೈಲು ಪಾಲಾಗಿದ್ದ. ಇಷ್ಟು ದಿನ ವಿಚಾರಣಾಧೀನ ಕೈದಿಯಾಗಿದ್ದ ಪ್ರಜ್ವಲ್ ನಿನ್ನೆಯಿಂದ ಸಜಾ ಬಂದಿಯಾಗಿದ್ದಾನೆ. ತಡರಾತ್ರಿ ತನಕ ನಿದ್ರೆ ಮಾಡದೆ ತನ್ನ ಕೊಠಡಿಯಲ್ಲೇ ಮೌನಕ್ಕೆ ಶರಣಾಗಿದ್ದ. ರಾತ್ರಿ ಊಟ ಮಾಡದೆ ಮಲಗಿದ್ದವನು ಇಂದು ಬೆಳಗ್ಗೆ ಅವಲಕ್ಕಿ ಉಪ್ಪಿಟ್ಟು ಸೇವಿಸಿದ್ದ. ಅಷ್ಟಕ್ಕೂ ಪ್ರಜ್ವಲ್ನ ಜೈಲಿನ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ನೋಡಿದ್ರೆ, ಜೈಲಿನಲ್ಲಿ ಪ್ರಜ್ವಲ್ ಜೀವನ ಶೈಲಿ ಸಂಪೂರ್ಣ ಬದಲಾಗಲಿದೆ. ನಿನ್ನೆಯಿಂದಲೇ ಅಧಿಕೃತವಾಗಿ ಸಜಾಬಂದಿ ಕೈದಿಯಾಗಿದ್ದು, ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ಕೈದಿ ಸಮವಸ್ತ್ರ, ಬಿಳಿ ಬಟ್ಟೆ ನೀಡಲಾಗಿದೆ. ಇನ್ನು ಜೈಲು ಅಧೀಕ್ಷಕರು ನೀಡುವ ಕೆಲಸವನ್ನ ಪ್ರಜ್ವಲ್ ಮಾಡಬೇಕಿದೆ. ಜೈಲಿನೊಳಗೆ ಪ್ರಜ್ವಲ್ 8 ಗಂಟೆ ಕೆಲಸ ಮಾಡಬೇಕು. ಬೇಕರಿ, ಗಾರ್ಡನ್, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಕರಕುಶಲ ವಸ್ತು, ಮರಗೆಲಸ ಸೇರಿ ಯಾವುದಾದ್ರೂ ಒಂದು ಕೆಲಸ ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಮಾಡಿಕೊಂಡ ಕೆಲಸಕ್ಕೆ ತಕ್ಕಂತೆ ಸಂಬಳ ನೀಡಲಾಗುತ್ತೆ. ಮೊದಲ ವರ್ಷ ಕೌಶಲ್ಯ ರಹಿತ ಅಂತ ದಿನಕ್ಕೆ 524 ರೂಪಾಯಿ ಸಂಬಳ ನೀಡಲಾಗುತ್ತೆ. ದೇವೇಗೌಡರು ಶಾಕ್, ರೇವಣ್ಣ ಮೌನ. ಮೊಮ್ಮಗ ಪ್ರಜ್ವಲ್ ನಿರ್ದೋಷಿಯಾಗಿ ಬರ್ತಾನೆ ಎಂದುಕೊಂಡಿದ್ದ ಮಾಜಿ ಪ್ರಧಾನಿ ದೇವೇಗೌಡರು ಕೋರ್ಟ್ ತೀರ್ಪಿನ ಬಳಿಕ ನೊಂದುಕೊಂಡಿದ್ದಾರೆ. ಇದರ ನಡುವೆ ಜನಪ್ರತಿನಿಧಿಗಳ ಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಲು ತಯಾರಿ ನಡೆಸಿದ್ದಾರೆ. ಪ್ರಜ್ವಲ್ ತಂದೆ ರೇವಣ್ಣ ಬೆಂಗಳೂರಿನ ನಿವಾಸದಲ್ಲಿ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಜಾರಿದರು. ಅತ್ತ ಚಿತ್ರದುರ್ಗದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಪ್ರಜ್ವಲ್ರನ್ನ ಈಗಾಗಲೇ ಜೆಡಿಎಸ್ನಿಂದ ಅಮಾನತು ಮಾಡಲಾಗಿದೆ ಎಂದರು. ನ್ಯಾಯಾಧೀಶರು, ನ್ಯಾಯಾಲಯ ಒಂದು ತೀರ್ಮಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಯಾರೇ ಇದ್ರು ತಲೆಬಾಗಬೇಕಾಗ್ತದೆ. ಪಕ್ಷದ ವರಿಷ್ಠರು ಅವ್ರನ್ನ ಸಸ್ಪೆನ್ಷನ್ ಅಲ್ಲಿ ಇಟ್ಟಿದ್ರು. ಆಗಿನ್ನೂ ಅಪರಾಧಿನೋ ಅಪರಾಧಿ ಅಲ್ವೋ ಅಂತಕ್ಕಂಥದ್ದು ತೀರ್ಪು ಬಂದಿರಲಿಲ್ಲ. ಹಾಗಾಗಿ ಇದರಲ್ಲಿ ನಿಮಗೆ ಒಂದು ಸ್ಪಷ್ಟತೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಿಕೋ ಅಂತಿದೆ ಹಾಸನದ ಸರ್ಕಾರಿ ಬಂಗಲೆ. ಹಾಸನದಲ್ಲಿ ಮಾಜಿ ಪ್ರಧಾನಿಗಳ ವಿಶ್ರಾಂತಿಗೆ ಅಂತ ಸರ್ಕಾರಿ ಬಂಗಲೆ ನಿರ್ಮಿಸಲಾಗಿದೆ. ದೇವೇಗೌಡರಿಗೆ ನಿರ್ಮಿಸಲಾಗಿದ್ದ ಇದೇ ಬಂಗಲೆಯಲ್ಲೇ ಸಂಸದರ ಕಚೇರಿ ಮಾಡಿಕೊಂಡಿದ್ದ ಪ್ರಜ್ವಲ್ ಹಲವು ಮಹಿಳೆಯರ ಮೇಲೆ ಇಲ್ಲೇ ಎರಗಿದ್ದಾನೆ. ಸದ್ಯ ಈ ಕಟ್ಟಡ ಪಾಳು ಬಂಗಲೆಯಂತಾಗಿದೆ. ಇನ್ನು ಪ್ರಜ್ವಲ್ಗೆ ಶಿಕ್ಷೆ ಆಗಿರೋದನ್ನ ಹಾಸನದ ಮಹಿಳೆಯರು ಸ್ವಾಗತಿಸಿದ್ದಾರೆ. 100ಕ್ಕೆ 100 ಭಾಗ ನ್ಯಾಯಾಲಯದಿಂದ ಒಂದು ಒಳ್ಳೆಯ ಸಂದೇಶ ಬಂದಿದೆ. ಬಡವರು ಶ್ರೀಮಂತರು ಭೇದ ಭಾವ ಏನೂ ಇಲ್ಲ, ತಪ್ಪಿಸ್ತನಿಗೆ ಶಿಕ್ಷೆ ಅಂತ ಹೇಳಿ. ಯಾಕೆ ಅಂತಂದರೆ ನ್ಯಾಯಾಲಯದ ಮೇಲೆ ಅಪಾರವಾದಂಥ ಒಂದು ಗೌರವ ಇತ್ತು, ಅದು ಇನ್ನೂ ಕೂಡ ಹೆಚ್ಚಿತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಸಂಸದನಾಗಿ ಕ್ಷೇತ್ರದಲ್ಲಿ ಹೆಸರು ಮಾಡಬೇಕಿದ್ದ ಪ್ರಜ್ವಲ್ ಕೆಲಸದಾಕೆ ಮೇಲೆಯೇ ಎರಗಿ ಪಾಪ ಕೃತ್ಯ ಎಸಗಿದ್ದ. ಅದೇ ಪಾಪಕ್ಕೆ ಸರಿಯಾದ ಶಿಕ್ಷೆ ಆಗಿತ್ತು. ಪರಪ್ಪನ ಅಗ್ರಹಾರ ಜೈಲಿನ ಸಜಾ ಕೈದಿಯಾಗಿದ್ದಾನೆ. ಹಾಸನದಿಂದ ಮಂಜುನಾಥ್, ಆನೇಕಲ್ನಿಂದ ರಾಮು ಜೊತೆ ವಿಕಾಸ್, TV9 ಬೆಂಗಳೂರು.